ರಾಜ್ಯ ರಾಜಕಾರಣವನ್ನೇ ತುದಿಗಾಲಲ್ಲಿ ನಿಲ್ಲಿಸಿರೋ ಮಂಡ್ಯ ಅಖಾಡಕ್ಕೆ ಕಾಂಗ್ರೆಸ್ ಚಾಣಕ್ಯ ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ದೋಸ್ತಿ ಪಡೆ ವಿರುದ್ಧ ತೆರೆಮರೆಯಲ್ಲೇ ಬುಸುಗುಡ್ತಿರೋ ಕೈ ನಾಯಕರ ಮನವೊಲಿಸೋಕೆ ಡಿಕೆಶಿ ಅಖಾಡಕ್ಕಿಳಿದಿದ್ದಾರೆ. ಇಂದು ಔತಣಕೂಟದ ಹೆಸರಲ್ಲಿ ಕೈ ಅತೃಪ್ತರ ಮುನಿಸಿಗೆ ಮದ್ದು ಹಾಕೋ ಕೆಲಸ ಮಾಡಲಿದ್ದಾರೆ. ಮಂಡ್ಯ ಅಖಾಡಕ್ಕಿಳಿದ ಕಾಂಗ್ರೆಸ್ ಟ್ರಬಲ್ ಶೂಟರ್, ಎದುರಾಳಿಗಳ ಕಟ್ಟಿ ಹಾಕೋದಿಕ್ಕೆ ದೋಸ್ತಿ ತಯಾರ್. ರಾಜ್ಯ ರಾಜಕಾರಣದಲ್ಲಿ ಸದ್ಯ ಮಂಡ್ಯ ಲೋಕಸಭಾ ಚುನಾವಣಾ ಕಣ ಸಂಚಲನ ಸೃಷ್ಟಿಸಿದೆ. ಯಾರ ಬಾಯಲ್ಲಿ ಕೇಳಿದ್ರೂ ಮಂಡ್ಯ ಅಖಾಡದ್ದೇ ಸದ್ದು. ಅದರಲ್ಲೂ ಸುಮಲತಾ ಸಕ್ಕರೆ ನಾಡಲ್ಲಿ ಸಂಚಾರ ಶುರು ಮಾಡಿದ ಮೇಲೆ ದಳಪತಿಗಳ ನಿದ್ದೆಗೆಡಿಸಿದೆ. ಮೇಲಿಂದ ಮೇಲೆ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಿರೋ ಸುಮಲತಾ ಅಂಬರೀಶ್ ಮಂಡ್ಯ ಜನರ ಮನ ಗೆಲ್ತಿದ್ದಾರೆ. ಎದುರಾಳಿಗಳು ಎಷ್ಟೇ ಕೆರಳಿಸೋ ಹೇಳಿಕೆ ಕೊಟ್ಟರೂ ಎಲ್ಲೂ ತೂಟಿ ಬಿಚ್ಚುತ್ತಿಲ್ಲ. ಸೈಲೆಂಟ್ ಆಗಿಯೇ ಜನರನ್ನ ತಮ್ಮತ್ತ ಸೆಳೀತಿದ್ದಾರೆ. ಇದು ದೋಸ್ತಿ ನಾಯಕರಿಗೆ ನಡುಕ ಹುಟ್ಟಿಸಿದೆ. ಅದರಲ್ಲೂ ದಳಪತಿಗಳಂತೂ ಒಳಗೊಳಗೆ ಕುದ್ದು ಹೋಗ್ತಿದ್ದಾರೆ. ಹೀಗಾಗಿ ಎದುರಾಳಿಗಳನ್ನ ಕಟ್ಟಿ ಹಾಕೋಕೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಎಂಟ್ರಿ ಕೊಡ್ತಿದ್ದಾರೆ. ಮಂಡ್ಯದಿಂದ ಜೆಡಿಎಸ್ ಕಣಕ್ಕಿಳಿಯೋದು ಬಹುತೇಕ ಕನ್ಫರ್ಮ್ ಆಗ್ತಿದ್ದಂತೆ ಕಾಂಗ್ರೆಸ್ನ ಕೆಲ ನಾಯಕರೇ ನಿಗಿ ಕೆಂಡ ಕಾರ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಮಂಡ್ಯದಿಂದ ಕಣಕ್ಕಿಳಿಸಿ ಅಂತ ಪಟ್ಟು ಹಿಡಿದಿದ್ರು. ಆದ್ರೆ ದೋಸ್ತಿ ಅಡಕತ್ತರಿಯಲ್ಲಿ ಸಿಲುಕಿರೋ ಕಾಂಗ್ರೆಸ್ ದಳಪತಿಗಳಿಗೆ ಕ್ಷೇತ್ರ ಬಿಟ್ಟುಕೊಡೋ ಮನಸ್ಸು ಮಾಡಿದ್ದಾರೆ. ಇದು ಅತೃಪ್ತ ನಾಯಕರಾದ ಚೆಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ಕೆಬಿ ಚಂದ್ರಶೇಖರ್ ಅಸಮಾಧಾನಕ್ಕೆ ಕಾರಣವಾಗಿದೆ. ಹೀಗಾಗಿ ಕಾಂಗ್ರೆಸ್ ನಾಯಕರ ಮನವೊಲಿಸೋಕೆ ಡಿಕೆ ಶಿವಕುಮಾರ್ ಫೀಲ್ಡ್ಗೆ ಇಳಿದಿದ್ದಾರೆ. ಸುಮಲತಾ ಜೊತೆ ಗುರುತಿಸಿಕೊಂಡಿರುವ ಕೈ ನಾಯಕರನ್ನ ಕಟ್ಟಿ ಹಾಕಲು ಪ್ಲಾನ್ ಮಾಡಿದ್ದಾರೆ. ಇಂದು ಬೆಂಗಳೂರಿನ ಕಚೇರಿಯಲ್ಲಿ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ನಾಯಕರ ಸಭೆ ಕರೆದಿದ್ದು ಔತಣಕೂಟದ ಹೆಸರಲ್ಲಿ ಚರ್ಚೆ ನಡೆಸಲಿದ್ದಾರೆ. ಒಟ್ನಲ್ಲಿ ಮಂಡ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯೋಕೆ ಕಸರತ್ತು ನಡೆಸುತ್ತಿರೋ ಜೆಡಿಎಸ್ಗೆ ಡಿಕೆ ಶಿವಕುಮಾರ್ ಬೆನ್ನೆಲುಬಾಗಿ ನಿಲ್ತಿದ್ದಾರೆ. ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೆ ಮದ್ದು ಹಾಕೋ ಮೂಲಕ ಮಂಡ್ಯದಲ್ಲಿ ಮತ್ತೆ ಗೆಲುವಿನ ಕೇಕೆ ಹಾಕೋಕೆ ವ್ಯೂಹ ರಚಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್ ಟಿವಿ5.